ನಮಸ್ಕಾರ ವೈಲ್ಡ್ ಲೈಫ್ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ನೀವು ನನ್ನ ಹಳೆ ಸಬ್ಸ್ಕ್ರೈಬರ್ ಆಗಿದ್ರೆ ನಿಮಗೆ ಗೊತ್ತಿರುತ್ತೆ, ನಾನೊಬ್ಬ ಪ್ಯಾಷನೇಟ್ ವೈಲ್ಡ್ ಲೈಫ್ ಫೋಟೋಗ್ರಫರ್ ಅಂತ. ಸೊ ಭಾರತದಲ್ಲಿರುವಂತಹ ಹಲವಾರು ಕಾರ್ಡ್ಗಳನ್ನ ಸುತ್ತಾಡಿ ಫೋಟೋಗ್ರಫಿ ಮಾಡ್ತಾ ಇರ್ತೀನಲ್ಲ, ಸೊ ಅದಕ್ಕೆ ನನ್ನ ಹತ್ರ ಇರುವಂತಹ ಗೇರ್ಸ್ಗಳು ಇಷ್ಟು. ಸುಮಾರು ಸತಿ ನಾನು ನಿಮ್ಮೆಲ್ಲರನ್ನು ಕಾರ್ಡ್ಗಳಿಗೆ ಕರ್ಕೊಂಡು ಹೋದಾಗ ಎಷ್ಟೊಂದು ಜನ ಕೇಳ್ತಿದ್ರಿ ನಿಮ್ಮ ಹತ್ರ ಇರುವಂತಹ ಫೋಟೋಗ್ರಫಿ ಗೇರ್ಸ್ಗಳ ಬಗ್ಗೆ ವಿಡಿಯೋ ಮಾಡಿ ಅಂತ. ಸೊ ಫೈನಲಿ ನಾನು ಇವತ್ತಿನ ವಿಡಿಯೋದಲ್ಲಿ ನನ್ನ ಹತ್ರ ಇರುವಂತಹ ಫೋಟೋಗ್ರಫಿ ಗೇರ್ಸ್ ಯಾವ್ದು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ, ಮತ್ತೆ ಇದರ ಬೆಲೆ ಎಷ್ಟು ಅನ್ನೋದನ್ನ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ, ನನ್ನ ಹೆಸರು ರೋಹನ್ ಮುಥುರಾಜ್ ಅಂತ. ನಾನೊಬ್ಬ ಪ್ಯಾಷನೇಟ್ ವೈಲ್ಡ್ ಲೈಫ್ ಫೋಟೋಗ್ರಫರ್ ಆಗಿರೋದ್ರಿಂದ ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಭಾರತದಲ್ಲಿರುವಂತಹ ಹಲವಾರು ಕಾರ್ಡ್ಗಳನ್ನ ಸುತ್ತಾಡಿ ಕನ್ನಡದಲ್ಲಿ ಬ್ಲಾಗ್ಸ್ ಮಾಡಿ ಕನ್ನಡಿಗರ ಮುಂದೆ ಈ ಚಾನಲ್ ಮುಖಾಂತರ ತರ್ತಾ ಇರ್ತೀನಿ. ಸೊ ಇದೊಂಥರ ಯೂನಿಕ್ ಕಂಟೆಂಟ್ ಅಂತಾನೆ ಹೇಳ್ಬೋದು. ನಿಮ್ಗೆ ಏನಾದ್ರು ವೈಲ್ಡ್ ಲೈಫ್ ಮೇಲೆ, ವೈಲ್ಡ್ ಲೈಫ್ ಫೋಟೋಗ್ರಫಿ ಮೇಲೆ ಅಥವಾ ಫೋಟೋಗ್ರಫಿ ಮೇಲೆ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಹೆಚ್ಚಿಗೆ ಟೈಮ್ ವೇಸ್ಟ್ ಮಾಡಿದ್ರ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅಂಡ್ ನನ್ನ ಹತ್ರ ಇರುವಂತಹ ಫೋಟೋಗ್ರಫಿ ಗೇರ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಅಂಡ್ ಇಂಪಾರ್ಟೆಂಟ್ಲಿ ನನ್ನ ಹತ್ರ ಇರುವಂತಹ ಕ್ಯಾಮ್ರಾ ಬಾಡೀಸ್ ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ಇದು ಬಂದು ಸೋನಿಯಾ ಸೈಬರ್ ಶಾಟ್ ಕ್ಯಾಮ್ರಾ, 16.1 ಮೆಗಾ ಪಿಕ್ಸೆಲ್ಸ್ ಇರುವಂತಹ ಕ್ಯಾಮ್ರಾ ಇದು. ಇದನ್ನ ಪರ್ಚೇಸ್ ಮಾಡಿ, ಅಂದ್ರೆ ನನಗೆ ಇದು ಗಿಫ್ಟ್ ಬಂದಿದ್ದು ನಮ್ಮ ತಂದೆಯಿಂದ. ನೀವು ನೋಡ್ತಿರಬಹುದು, ಇದಕ್ಕೆ ಈಗ 12 ವರ್ಷ ಕಂಪ್ಲೀಟ್ ಆಗಿದೆ. ಅಂಡ್ ಇದನ್ನ ನಾವು ಆಗ 12 ವರ್ಷದ ಹಿಂದೆ 15,000 ರೂಪಾಯಿಗಳು ಕೊಟ್ಟು ತಗೊಂಡಿರುವಂತಹ ಕ್ಯಾಮ್ರಾ ಇದು. ಇದು ಈಗ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇಲ್ಲ, ಬ್ಯಾಟ್ರಿ ಪ್ರಾಬ್ಲಮ್ ಇದೆ. ಸೊ ಬ್ಯಾಟ್ರಿನ ರಿಪ್ಲೇಸ್ ಮಾಡಿದ್ರೆ 12 ವರ್ಷ ಆದ್ರೂ ಸಹ ಆರಾಮಾಗಿ ವರ್ಕ್ ಆಗ್ತಿದೆ. ಅಂಡ್ ನನ್ನ ಫಸ್ಟ್ ಎವರ್ DSLR ಕಡೆ ಬರೋದಾಯ್ತು ಅಂತ ಹೇಳಿದ್ರೆ, ನೀವಿಲ್ಲಿ ನೋಡ್ತಿರಬಹುದು ನಿಕಾನ್ D7500 ನನ್ನ ಫಸ್ಟ್ ಎವರ್ DSLR ಕ್ಯಾಮ್ರಾ. ಅಂಡ್ ಇದಕ್ಕೆ 5 ವರ್ಷಗಳು ಕಂಪ್ಲೀಟ್ ಆಗಿದೆ. 5 ವರ್ಷಗಳ ಹಿಂದೆ ಇದು ಕೂಡ ನನಗೆ ಗಿಫ್ಟ್ ಆಗಿ ನೆನ್ನೆ ಸಿಕ್ಕಿದ್ದು. ಇದರ ಬೆಲೆ ಬಂದು ಆಗ ನಾವು ಕೊಟ್ಟಿದ್ದು ಇನ್ಕ್ಲೂಡಿಂಗ್ ದ ಕಿಟ್ ಲೆನ್ಸ್ 85,000. ಸೊ ಆ ಕಿಟ್ ಲೆನ್ಸ್ ನಿಮಗೆ ಮುಂದೆ ತೋರಿಸ್ತೀನಿ. 21.9 ಮೆಗಾ ಪಿಕ್ಸೆಲ್ ಇರುವಂತಹ ಒಂದು ಕ್ರಾಪ್ ಫ್ರೇಮ್ DSLR ಕ್ಯಾಮ್ರಾ ಇದು. ಸೊ ನಾನು 5 ವರ್ಷಗಳ ಕಾಲ 2018 ಇಂದ 2023 ತನಕನೂ ಕೂಡ ಒಂದು ಕ್ಯಾಮ್ರಾದಿಂದ ಶೂಟ್ ಮಾಡ್ತಿದ್ದು. ಅಂಡ್ ಇದು ನನಗೆ ಸಿಕ್ಕಾಪಟ್ಟೆ ನನ್ನ ಅಮೇಸಿಂಗ್ ರಿಸಲ್ಟ್ಸ್ ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂಡ್ ಈಗ ನಾವು ನನ್ನ ಹತ್ರ ಇರುವಂತಹ ಕಾಸ್ಟ್ಲಿಯೆಸ್ಟ್ ಕ್ಯಾಮ್ರಾ ಗೇರ್ ಕಡೆ ಹೋಗೋಣ. ಸೊ ನೀವು ನೋಡ್ತಿರಬಹುದು, ಇಲ್ಲಿ ನನ್ನ ಕೈಯಲ್ಲಿ ನಿಕಾನ್ Z9 ಬೀಸ್ಟ್ ನನ್ನ ಕೈಯಲ್ಲಿ ಈಗ ಇದೆ. ಇದರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಇದೇನಪ್ಪಾ ಅಂತ ನೀವು ನೋಡ್ತಿದ್ರೆ, ಇದು ನನ್ನ 2024 ಟೇಬಲ್ ಟಾಪ್ ವೈಲ್ಡ್ ಲೈಫ್ ಕ್ಯಾಲೆಂಡರ್. ಸೊ ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಸುಮಾರು ಜನ ಕೇಳ್ತಿದ್ರು ವೈಲ್ಡ್ ಲೈಫ್ ಕ್ಯಾಲೆಂಡರ್ ಪ್ರಿಂಟ್ ಮಾಡಿ ಅಂತ. ಸೊ ಅದಕ್ಕೋಸ್ಕರ ಪ್ರಿಂಟ್ ಮಾಡಿರುವಂತಹ ಕ್ಯಾಲೆಂಡರ್ ಇದು. ಇದರ ಬಗ್ಗೆ ಕ್ವಿಕ್ ಆಗಿ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಸೊ ನೀವು ನೋಡ್ತಿರಬಹುದು, ಎಲ್ಲ ತಿಂಗಳ ಡೇಟ್ಸ್ ಗಳ ಜೊತೆ ನಾನು ಕ್ಲಿಕ್ ಮಾಡಿರುವಂತಹ ಎಕ್ಸ್ಕ್ಲೂಸಿವ್ ಫೋಟೋಸ್ ಗಳನ್ನ ಈ ಒಂದು ಕ್ಯಾಲೆಂಡರ್ ಅಲ್ಲಿ ಪ್ರಿಂಟ್ ಮಾಡಿದ್ದೀನಿ. ಸೊ ಪ್ರತಿ ತಿಂಗಳಿಗೂ ಕೂಡ ಡಿಫ್ರೆಂಟ್ ಪ್ರಾಣಿಗಳ ಫೋಟೋಸ್ ಗಳನ್ನ ನಾನೇನ್ ತೆಗೆದಿದ್ದೀನೋ ಅದನ್ನ ಪ್ರಿಂಟ್ ಮಾಡಿದ್ದೀನಿ. ಸೊ ಎಲ್ಲಾ ತಿಂಗಳುಗಳಲ್ಲೂ ಕೂಡ ಒಂದೊಂದು ಪ್ರಾಣಿಗಳ ಫೋಟೋಗ್ರಾಫ್ಸ್ ಇದಾವೆ. ಸೊ ನಿಮಗೆ 12 ತಿಂಗಳಲ್ಲಿ 12 ಎಕ್ಸ್ಕ್ಲೂಸಿವ್ ಪ್ರಾಣಿಗಳ ಫೋಟೋಸ್ ನಾನು ತೆಗೆದಿರೋದು ಪ್ರಿಂಟ್ ಮಾಡಿದ್ದೀನಿ. ಸೊ ಇದರ ಬೆಲೆ ಬಂದು ಬರೀ 299 ಅಂಡ್ ಶಿಪ್ಪಿಂಗ್ ಬಂದು 40 ರೂಪೀಸ್ ಎಕ್ಸ್ಟ್ರಾ ಆಗುತ್ತೆ. ಸೊ ನಿಮಗೆ 339 ರೂಪೀಸ್ ಅಲ್ಲಿ ಈ ಒಂದು ಟೇಬಲ್ ಟಾಪ್ ವೈಲ್ಡ್ ಲೈಫ್ ಕ್ಯಾಲೆಂಡರ್ ಸಿಗುತ್ತೆ. ಸೊ ಇದನ್ನ ನೀವೇನಾದ್ರೂ ಪರ್ಚೇಸ್ ಮಾಡುವಂತ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಆ ಗೂಗಲ್ ಫಾರ್ಮ್ ನ ನೀವು ಫಿಲ್ ಮಾಡಿ ಪೇ ಮಾಡಿದ್ರೆ ಸಾಕು, ಈ ಒಂದು ಟೇಬಲ್ ಟಾಪ್ ಕ್ಯಾಲೆಂಡರ್ 3 ರಿಂದ 5 ದಿನಗಳಲ್ಲಿ ಬಂದು ತಲುಪುತ್ತೆ. ಈಗ ನಾವು ನಮ್ಮ ನಿಕಾನ್ Z9 ಕಡೆ ಬರೋಣ. ಸೊ ನೀವು ನೋಡ್ತಿರಬಹುದು, ನಿಕಾನ್ Z9 ನಾನು ಪರ್ಚೇಸ್ ಮಾಡಿದ್ದು ಇದೇ ವರ್ಷದಲ್ಲಿ. ಸೊ ಇದರ ಟೋಟಲ್ ಬೆಲೆ ಬಂದು 4,75,000. ಅಂಡ್ ಇದಂತೂ ನಿಕಾನ್ ಅಲ್ಲಿರುವಂತಹ ಫ್ಲಾಗ್ಶಿಪ್ ಕ್ಯಾಮ್ರಾ. ಫ್ಲಾಗ್ಶಿಪ್ ಅಂತ ಹೇಳಿದ್ರೆ ಟಾಪ್ ನಾಚ್ ಅಂಡ್ ಸುಪೀರಿಯರ್ ಕ್ಯಾಮ್ರಾ. 45 ಮೆಗಾ ಪಿಕ್ಸೆಲ್ ಫುಲ್ ಫ್ರೇಮ್ ಮಿರರ್ಲೆಸ್ ಕ್ಯಾಮ್ರಾ ಇದು. ಸೊ ಇದಂತೂ ಒಂದು ಬೀಸ್ಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದರ ಫೀಚರ್ಸ್ ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಹೇಳಿದ್ರೆ ಒಂದ್ ದಿನ ಕೂಡ ಸಾಲಲ್ಲ. ಇದರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಕೂಡ ಮಾಡ್ತೀನಿ ನಾನು. ಸೊ ಇದು ನನ್ನ ಕಾಸ್ಟ್ಲಿಯೆಸ್ಟ್ ಅಂಡ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಕ್ಯಾಮ್ರಾ ಗೇರ್. ಬೀಯಿಂಗ್ ಎ ಸ್ಟೂಡೆಂಟ್, ಇಷ್ಟು ಕಾಸ್ಟ್ಲಿ ಕ್ಯಾಮ್ರಾ ಗೇರ್ ನ ಹೇಗೆ ಪರ್ಚೇಸ್ ಮಾಡಿದೆ ಅಂತ ನೀವು ತಿಳ್ಕೋಬೇಕು ಅಂತ ಹೇಳಿದ್ರೆ, ಇದನ್ನ ನಾನು ಪರ್ಚೇಸ್ ಮಾಡಿರುವಂತಹ ಬ್ಲಾಗ್ ಏನಿದೆ ಅದರಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ನಾವು ನನ್ನ ಹತ್ರ ಇರುವಂತಹ ಲೆನ್ಸ್ ಗಳ ಕಡೆ ಹೋಗ್ಬಿಡೋಣ. D7500 ಜೊತೆ ಬಂದಿದ್ದಂತಹ ಕಿಟ್ ಲೆನ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಅದೇ ಕಿಟ್ ಲೆನ್ಸ್ ಇದು. 18-105 ಜೂಮ್ ಇರುವಂತಹ ಒಂದು ಕಿಟ್ ಲೆನ್ಸ್ ಇದು. ಅಂಡ್ 3.5 to 5.6 ವೇರಿಯಬಲ್ ಅಪರ್ಚರ್ ಇರುವಂತಹ ಒಂದು ಲೆನ್ಸ್ ಇದು. ಇದನ್ನ ನಾನು ವೈಡ್ ಆಂಗಲ್ ಶೂಟ್ಸ್ ಗೆ ಅಂತ ಯೂಸ್ ಮಾಡ್ತೀನಿ. ಕಿಟ್ ಲೆನ್ಸ್ ಆಗಿದ್ರು ಕೂಡ ತುಂಬಾನೇ ಶಾರ್ಪ್ ಇದೆ. ಸೊ ದಟ್ ಇಸ್ ಒನ್ ಆಫ್ ದ ಮೇನ್ ರೀಸನ್ಸ್ ನಾನು ನಿಕಾನ್ ನ ಯೂಸ್ ಮಾಡೋದಕ್ಕೆ. ನೀವು ನೋಡ್ತಿರ್ಬೋದು, ನನ್ನ ಹತ್ರ ಎಲ್ಲ ಇರುವಂತಹ ಗೇರ್ಸ್ ಗಳು ನಿಕಾನ್ ದೇನೆ. ಒಂದೇ ಒಂದು ಸೋನಿಯಾ ಸೈಬರ್ ಶಾಟ್ ಕ್ಯಾಮ್ರಾ ಇದೆ ಅಷ್ಟೇ. ಅದು ಬಿಟ್ರೆ ಎಲ್ಲಾ ಗೇರ್ಸ್ ಗಳು ಕೂಡ ನಂದು ನಿಕಾನ್ ದೇನೆ. ನಿಕಾನ್ ಗೇರ್ಸ್ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ನನ್ನ ಇಷ್ಟ. ಅದೇನಕ್ಕೆ ಇಷ್ಟಪಡ್ತೀನಿ ಅಷ್ಟೊಂದು ಅನ್ನೋದ್ರ ಬಗ್ಗೆ ಕೂಡ ನಾನು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಆಗ್ಲೇ ಹೇಳ್ತಿದ್ದಂಗೆ ಕಿಟ್ ಲೆನ್ಸ್ ಆಗಿದ್ರು ಕೂಡ ತುಂಬಾನೇ ಶಾರ್ಪ್ ಇದೆ ಅಂಡ್ ಫಾಸ್ಟ್ ಫೋಕಸಿಂಗ್ ಇದೆ DSLR ಗೆ. ಮತ್ತೊಂದು ಲೆನ್ಸಿನ ಕಡೆ ಬರೋದಾಯ್ತು ಅಂತ ಹೇಳಿದ್ರೆ, ಇದು 105 2.8 ಅಪರ್ಚರ್ ಇರುವಂತಹ ಒಂದು ಮ್ಯಾಕ್ರೋ ಲೆನ್ಸ್. ನಾನು ಇದನ್ನ ಯೂಸ್ ಮಾಡೋದು ನನ್ನ ಮ್ಯಾಕ್ರೋ ಫೋಟೋಗ್ರಫಿಗೆ, ಅಂದ್ರೆ ಹಾವುಗಳು ಮತ್ತೆ ಕಪ್ಪೆಗಳನ್ನ ಏನ್ ಫೋಟೋಗ್ರಾಫ್ ಮಾಡ್ತೀನಿ ಅದಕ್ಕೆ ಯೂಸ್ ಮಾಡುವಂತಹ ಒಂದು ಲೆನ್ಸ್ ಇದು. 105 ಪ್ರೈಮ್ ಲೆನ್ಸ್.
ಅಂಡ್ ನಿಕಾನ್ ಜಿ ಮೌಂಟ್ ಲೆನ್ಸ್ ಇದು. ಇದನ್ನ ನೀವು ಏನ್ ನೋಡಿದ್ರೆ ಇದು ಬಂದ್ಬಿಟ್ಟು ಎಫ್ ಮೌಂಟ್ ಲೆನ್ಸ್. ಇದನ್ನ ಮಿರರ್ಲೆಸ್ ಮೇಲೆ ಡೈರೆಕ್ಟ್ ಆಗಿ ಯೂಸ್ ಮಾಡೋದಕ್ಕಾಗಲ್ಲ, ಅದಕ್ಕೆ ಒಂದು ಸೆಪರೇಟ್ ಆಕ್ಸೆಸರಿ ಬೇಕು. ಸೊ ಆಕ್ಸೆಸರೀಸ್ ಗಳ ಬಗ್ಗೆ ಹೇಳುವಾಗ ನಿಮಗೆ ಆ ಒಂದು ಅಡಾಪ್ಟರ್ ಬಗ್ಗೆ ಹೇಳ್ತೀನಿ. ಸೊ ಇದು ಬಂದು ಜಿ ಮೌಂಟ್ ಲೆನ್ಸ್ ಅಂಡ್ ಇದನ್ನು ಕೂಡ ರೀಸೆಂಟ್ ಆಗಿ ನಾನು ಪರ್ಚೇಸ್ ಮಾಡಿದ್ದು. ಇದರ ಬೆಲೆ ಬಂದ್ಬಿಟ್ಟು 85,000. ಸೊ ನಾನು ನಿಮ್ಗೆ ಆಗ್ಲೇ ಹೇಳಿದಾಗೆ ಇದನ್ನ ನಾನು ಯೂಸ್ ಮಾಡೋದು ಮ್ಯಾಕ್ರೋ ಫೋಟೋಗ್ರಫಿಗೆ ಮೇನ್ಲಿ. ಇದಂತೂ ಸೂಪರ್ ಲೈಟ್ ವೇಟ್, ಸಿಕ್ಕಾಪಟ್ಟೆ ಶಾರ್ಪ್ ಆಗಿರುವಂತಹ ಒಂದು ಲೆನ್ಸ್ ಇದು. ಅಂಡ್ ಫೈನಲಿ ನನ್ನ ಒಂದು ಟೆಲಿಫೋಟೋ ಝೂಮ್ ಲೆನ್ಸ್ ಕಡೆ ಬರೋದಾಯ್ತು ಅಂತ ಹೇಳಿದ್ರೆ, ಹುಲಿಗಳನ್ನ, ಚಿರತೆಗಳನ್ನ ಮತ್ತೆ ಇನ್ನೂ ಇತರ ವನ್ಯಜೀವಿಗಳನ್ನ ಏನ್ ಫೋಟೋಗ್ರಾಫ್ ಮಾಡ್ತೀನೋ ಅದೆಲ್ಲಾನು ಈ ಒಂದು ಲೆನ್ಸ್ ಇಂದ ಫೋಟೋಗ್ರಾಫ್ ಮಾಡೋದು. ಸಿಕ್ಕಾಪಟ್ಟೆ ಹೆವಿ ಇದೆ ಅಂಡ್ ಎಫ್ ಮೌಂಟ್ ಲೆನ್ಸ್ ಇದು. ಫಿಕ್ಸ್ಡ್ ಅಪರ್ಚರ್ f5.6. ಒನ್ ಆಫ್ ದ ಮೇನ್ ಅಡ್ವಾಂಟೇಜಸ್ ಇದ್ರದ್ದು. ಮತ್ತೆ 200 to 500 mm ಝೂಮ್ ಇದೆ ಈ ಒಂದು ಲೆನ್ಸ್ಗೆ. ಸೊ ನೀವು ನೋಡ್ತಿರ್ಬೋದು, ಒಳ್ಳೆ ರಾಕ್ಷಸ ತರ ಇದೆ ಈ ಒಂದು ಲೆನ್ಸ್. ಇದನ್ನೇ ನಾನು ವೈಲ್ಡ್ ಲೈಫ್ ಫೋಟೋಗ್ರಫಿಗೆ ಮೇನ್ಲಿ ಯೂಸ್ ಮಾಡುವಂತಹ ಲೆನ್ಸ್. ಸೊ ನನ್ನ ಫೋಟೋಸ್ಗಳನ್ನ ನೀವು ನೋಡಿದೀರಾ ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ನಾನಲ್ಲಿ ಅಪ್ಲೋಡ್ ಮಾಡಿರುವಂತಹ ಎಲ್ಲಾ ಪ್ರಾಣಿಗಳ ಫೋಟೋಗ್ರಾಫ್ಸ್ ಗಳು ಕೂಡ ಈ ಒಂದು ಲೆನ್ಸ್ ಇಂದ ತೆಗೆದಿರುವಂತದ್ದು. ಸಿಕ್ಕಾಪಟ್ಟೆ ಶಾರ್ಪ್ ಇದೆ ಅಂಡ್ ಕ್ವಿಕ್ ಆಗಿದೆ ಕೂಡ ಆಟೋ ಫೋಕಸ್ ಅಲ್ಲಿ. ತುಂಬಾನೇ ಭಾರ ಇದೆ ಕೂಡ. ಅಂಡ್ ಇದರ ಬೆಲೆ ಬಂದು ನಾನು ಪರ್ಚೇಸ್ ಮಾಡಿದಾಗ 95,000 ರೂಪೀಸ್ ಇತ್ತು. ಸೊ ಇದನ್ನ ಪರ್ಚೇಸ್ ಮಾಡಿ ನಾನು 4 ವರ್ಷಗಳು ಆಗಿದೆ ಈಗಾಗಲೇ. ಇಷ್ಟು ನನ್ನ ಹತ್ರ ಇರುವಂತಹ ಲೆನ್ಸಸ್ಗಳು. ಇದನ್ನ ವೈಡ್ ಆಂಗಲ್ಗೆ ಯೂಸ್ ಮಾಡ್ತೀನಿ. ಇದನ್ನ ಮ್ಯಾಕ್ರೋ ಫೋಟೋಗ್ರಫಿ ಅಂದ್ರೆ ಹಾವುಗಳು, ಕಪ್ಪೆಗಳು ಮತ್ತೆ ಇನ್ಸೆಕ್ಟ್ಸ್ ಗಳನ್ನ ಫೋಟೋಗ್ರಾಫ್ ಮಾಡೋದಕ್ಕೆ ಅಂತ ಯೂಸ್ ಮಾಡ್ತೀನಿ. ಅಂಡ್ ಇದನ್ನ ನಾನು ಪಕ್ಷಿಗಳು, ವನ್ಯಜೀವಿಗಳನ್ನ ಫೋಟೋಗ್ರಾಫ್ ಮಾಡೋದಕ್ಕೆ ಅಂತ ಯೂಸ್ ಮಾಡ್ತೀನಿ. ನನ್ನ ಹತ್ರ ಇರುವಂತಹ ಫೋಟೋಗ್ರಫಿ ಆಕ್ಸೆಸರೀಸ್ ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ನೀವು ನೋಡ್ತಿರಬಹುದು, ಇದು ನಿಕಾನ್ FTZ ಅಡಾಪ್ಟರ್ ಸೆಕೆಂಡ್ ವರ್ಷನ್. ಅಂಡ್ ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ನಿಕಾನ್ ಜಿ ಮೌಂಟ್ ಇರುವಂತಹ ಕ್ಯಾಮ್ರಾಗೆ ಇದನ್ನ ಅಟ್ಯಾಚ್ ಮಾಡಿ ಇದಕ್ಕೆ ಎಫ್ ಮೌಂಟ್ ಇರುವಂತಹ ಲೆನ್ಸ್ ನ ಯೂಸ್ ಮಾಡೋದಕ್ಕೆ ಈ ಒಂದು ಅಡಾಪ್ಟರ್ ಬಳಕೆ ಆಗುತ್ತೆ. ಸೊ ಡೈರೆಕ್ಟ್ ಆಗಿ ನಾವು ಎಫ್ ಮೌಂಟ್ ಲೆನ್ಸ್ ನ ನಿಕಾನ್ ಜಿ ಮೌಂಟ್ ಕ್ಯಾಮ್ರಾಸ್ಗೆ ಹಾಕೋದಕ್ಕಾಗಲ್ಲ. ಸೊ ಅದಕ್ಕಾಗಿ ಈ ಒಂದು ಅಡಾಪ್ಟರ್ ನ ಯೂಸ್ ಮಾಡಬೇಕಾಗುತ್ತೆ. ಅಂಡ್ ಈ ಅಡಾಪ್ಟರ್ ನಾನು ನನ್ನ Z9 ಕ್ಯಾಮ್ರಾ ಜೊತೆ ಪರ್ಚೇಸ್ ಮಾಡಿದ್ದು. ಇದರ ಬೆಲೆ ಬಂದು 14,500 ರೂಪಾಯಿಗಳು. ಅಂಡ್ ದೆನ್ ನಿಕಾನ್ Z9 ಗೋಸ್ಕರ ನಾನು ಪರ್ಚೇಸ್ ಮಾಡಿರುವಂತಹ ಅಡಿಷನಲ್ ಬ್ಯಾಟ್ರಿ ಇದು. ಸೊ ನೀವು ನೋಡ್ತಿರಬಹುದು, ಈ ಒಂದು ಬ್ಯಾಟ್ರಿ ಬರೀ ನಿಕಾನ್ Z9 ಗೆ ಮಾತ್ರ ಯೂಸ್ ಆಗೋದು. ಅಂಡ್ ನಿಕಾನ್ Z9 ಗೆ ಈ ಒಂದು ಬ್ಯಾಟ್ರಿನ ಮಾತ್ರ ಯೂಸ್ ಮಾಡಬೇಕು. ಸೊ ಇದರ ಬೆಲೆ 17,500 ರೂಪಾಯಿಗಳು. ಆಗಲೇ ನಿಮಗೆ ನಾನು ಮೆನ್ಷನ್ ಮಾಡೋದು ಇಲ್ವೋ, ಬಟ್ Z9 ನಾನು ಬರೀ ಓನ್ಲಿ ಬಾಡಿಗೆ ಆ ಒಂದು ಪ್ರೈಸ್ ನ ಕೊಟ್ಟು ಪರ್ಚೇಸ್ ಮಾಡಿದ್ದು. ಲೆನ್ಸ್, ಆಕ್ಸೆಸರೀಸ್ ಎಲ್ಲಾನು ಸೆಪರೇಟ್ ಆಗಿ ಪರ್ಚೇಸ್ ಮಾಡಬೇಕಾಯ್ತು. ಅದಕ್ಕೆ ಯೂಸ್ ಮಾಡುವಂತಹ ಮೆಮೊರಿ ಕಾರ್ಡ್ ಕಡೆ ಬರೋಣ. ಅದು CF ಎಕ್ಸ್ಪ್ರೆಸ್ ಟೈಪ್ ಬಿ ಮೆಮೊರಿ ಕಾರ್ಡ್, ಅದು ಮಾತ್ರ ಸಪೋರ್ಟ್ ಆಗೋದು. ಅಂಡ್ ನೀವು ಇಲ್ಲಿ ನೋಡ್ತಿರ್ಬೋದು, ನನ್ನ ಹತ್ರ ಇರೋದು ಪ್ರೋ ಗ್ರೇಡ್ 512 GB CF ಎಕ್ಸ್ಪ್ರೆಸ್ ಟೈಪ್ ಬಿ ಮೆಮೊರಿ ಕಾರ್ಡ್. ಸೊ ಇದರ ಒಂದು ಬೆಲೆ 23,300 ರೂಪಾಯಿಗಳು. ಸೊ ಈ ಒಂದು ಮೆಮೊರಿ ಕಾರ್ಡ್ ಇಷ್ಟು ಚೋಟ ಇದೆ, ಆದ್ರೂ ಅಷ್ಟೊಂದು ಕಾಸ್ಟ್ಲಿ ಯಾಕೆ ಅಂತ ನೀವು ಕೇಳೋದಾಯ್ತು ಅಂತ ಹೇಳಿದ್ರೆ, ನನ್ನ Z9 ಗೆ ಇರುವಂತಹ ಒಂದು ಪರ್ಫಾರ್ಮೆನ್ಸ್ಗೆ ಅದಕ್ಕೆ ತಕ್ಕಂತಿರುವಂತಹ ಒಂದು ಮೆಮೊರಿ ಕಾರ್ಡ್ ಬೇಕು. ಸೊ ಅದಕ್ಕಾಗಿ ನನ್ನ ಈ ಒಂದು ಎಕ್ಸ್ಪೆನ್ಸಿವ್ ಮೆಮೊರಿ ಕಾರ್ಡ್ ನ ಪರ್ಚೇಸ್ ಮಾಡಿದೆ. ಅಂಡ್ ದೆನ್ ಅದಕ್ಕೆ ಒಂದು ಫಾಸ್ಟ್ ರೀಡಿಂಗ್ ಕಾರ್ಡ್ ರೀಡರ್ ಕೂಡ ಬೇಕಾಗುತ್ತೆ. ಅಂಡ್ ನೀವು ಇಲ್ಲಿ ನೋಡ್ತಿರ್ಬೋದು, ಪ್ರೋ ಗ್ರೇಡ್ ಈ ಒಂದು ಕಾರ್ಡ್ ರೀಡರ್ ವರ್ಷನ್ 4.0. ಅಂಡ್ ಇದರ ಒಂದು ಬೆಲೆ 8,900 ರೂಪಾಯಿಗಳು. ಒಂದು ಫ್ಲಾಶ್ ಕಡೆ ಬರೋದಾಯ್ತು ಅಂತ ಹೇಳಿದ್ರೆ, ಇದನ್ನ ನಾನು ಲಾಸ್ಟ್ ಮಂತ್ ಪರ್ಚೇಸ್ ಮಾಡಿದ್ದು. ಅದರ ಬ್ಲಾಗ್ ನೀವು ನೋಡಿರ್ತೀರಾ ಮೋಸ್ಟ್ ಪ್ರಾಬಬ್ಲಿ. ಸೊ ಇದು ಬಂದು ಗಾಡಾಕ್ಸ್ V860 Mark III ಫ್ಲಾಶ್. ಅಂಡ್ ಇದರ ಬೆಲೆ 17,000 ರೂಪಾಯಿಗಳು. ಅಂಡ್ ಇದನ್ನ ನಾನು ಯೂಸ್ ಮಾಡೋದು ಮೇನ್ಲಿ ನೈಟ್ ಎಲ್ಲ ಹೋಗಿ ನಾವು ಕಪ್ಪೆ ಮತ್ತು ನಾಕ್ಟರ್ನಲ್ ಸ್ಪೀಶೀಸ್ ಗಳನ್ನ ಫೋಟೋಗ್ರಾಫ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಇದರ ಜೊತೆ ನಾನು ಡಿಫ್ಯೂಸರ್ ಯೂಸ್ ಮಾಡ್ತೀನಿ. ಸೊ ಪ್ರಾಣಿಗಳಿಗೆ ಯಾವುದೇ ರೀತಿಯಾದಂತಹ ಹಾರ್ಮ್ ಆಗಲ್ಲ. ಸೊ ಇದು ನನ್ನ ಫ್ಲಾಶ್. ಅಂಡ್ ದೆನ್ ಈ ಒಂದು ಮೆಮೊರಿ ಕಾರ್ಡ್ ನೀವು ನೋಡ್ತಿರಬಹುದು, ಇದು SanDisk 64 GB ಎಕ್ಸ್ಟ್ರೀಮ್ ಪ್ರೋ ಮೆಮೊರಿ ಕಾರ್ಡ್. ಅಂಡ್ ಇದನ್ನ ನಾನು ನನ್ನ D7500ಗೆ ಯೂಸ್ ಮಾಡ್ತಿದ್ದೆ. ಕೊನೆಯ ಒಂದು ಆಕ್ಸೆಸರಿ ಇನ್ನೂ ಎಷ್ಟೊಂದಿದೆ, ಬಟ್ ಎಲ್ಲೆಲ್ಲಿ ಚಲಪಿಲ್ಲಿ ಮಾಡಿದ್ದೀನೋ ಗೊತ್ತಿಲ್ಲ. ಸೊ ಇಲ್ಲಿರುವಂತಹ ಕೊನೆಯ ಆಕ್ಸೆಸರಿ ಕಡೆ ಬರೋದಾಯ್ತು ಅಂತ ಹೇಳಿದ್ರೆ, Seagate 2TB ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ಇದು. ಸೊ ಇದರಲ್ಲೇ ನಾನು ತೆಗೆದಿರುವಂತಹ ಫೋಟೋಗ್ರಾಫ್ಸ್ ಗಳನ್ನ ಸ್ಟೋರ್ ಮಾಡೋದು. ಸೊ ಇದರ ಟೋಟಲ್ ಬೆಲೆ ಬಂದು 5,500 ರೂಪಾಯಿಗಳು. ಇದೇ Seagate 2TB ಹಾರ್ಡ್ ಡ್ರೈವ್ ಏನಿದೆ, ಇದು ನನ್ನ ಹತ್ರ 3 ಹಾರ್ಡ್ ಡ್ರೈವ್ಸ್ ಗಳಿದೆ. ಟೋಟಲ್ ಬಂದ್ಬಿಟ್ಟು ಅರೌಂಡ್ 17,000 ನನಗೆ ಬಿತ್ತು. ಸೊ ಇಷ್ಟು ನನ್ನ ಹತ್ರ ಇರುವಂತಹ ಫೋಟೋಗ್ರಫಿ ಆಕ್ಸೆಸರೀಸ್ಗಳು ಮತ್ತೆ ಕ್ಯಾಮ್ರಾ ಬಾಡೀಸ್ ಅಂಡ್ ಲೆನ್ಸಸ್. ಇಷ್ಟು ನನ್ನ ಹತ್ರ ಇರುವಂತಹ ಕಾಸ್ಟ್ಲಿ ಗೇರ್ಸ್ ಅಂತ ಫ್ಲೆಕ್ಸ್ ಮಾಡೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಿಲ್ಲ. ಸುಮಾರು ಜನ ಕೇಳ್ತಿದ್ರಿ ನನ್ನ ಹತ್ರ ಇರುವಂತಹ ಕ್ಯಾಮ್ರಾ ಗೇರ್ಸ್ ಗಳ ಬಗ್ಗೆ ತಿಳಿಸ್ಕೊಡಿ ಅಂತ, ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಇದರ ಫೀಚರ್ಸ್ ಗಳ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಲಾಂಗ್ ಆಗುತ್ತೆ ವಿಡಿಯೋ. ಅದಕ್ಕೆಲ್ಲಾನು ಡೆಡಿಕೇಟೆಡ್ ವಿಡಿಯೋಸ್ ಗಳನ್ನ ಮಾಡ್ತೀನಿ. ನಿಮ್ಗೆ ಏನಾದ್ರು ಆ ವಿಡಿಯೋಗಳು ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ನಿಮ್ಗೆ ಯಾವ ರೀತಿ ವಿಡಿಯೋ ಬೇಕು ಅನ್ನೋದನ್ನ ಕೂಡ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ಈ ಗೇರ್ಸ್ ಗಳೆಲ್ಲ ಏನಿದೆ ಇದೆಲ್ಲಾನು ಶೋಕಿಗೋಸ್ಕರ ಅಥವಾ ಯಾವುದಕ್ಕೋ ಬೇರೆ
ಪರ್ಪಸ್ಗೆ ಯೂಸ್ ಮಾಡ್ತಿಲ್ಲ ನಾನು, ನನ್ನ ಪ್ಯೂರ್ ಪ್ಯಾಷನ್ಗೋಸ್ಕರ ಯೂಸ್ ಮಾಡ್ತಿರುವಂತಹ ಒಂದು ಕ್ಯಾಮ್ರಾ ಗೇರ್ಸ್ಗಳು ಇವೆಲ್ಲ ನಾನು. ಸೊ ಪ್ಯಾಷನ್ಗೆ ಇಷ್ಟೆಲ್ಲ ಸ್ಪೆಂಡ್ ಮಾಡಬೇಕಾಗುತ್ತೆ, ಏನೋ ಮಾಡೋದಕ್ಕಾಗಲ್ಲ. ಬೀಯಿಂಗ್ ಎ ಸ್ಟೂಡೆಂಟ್ ನಾನು ಇದನ್ನೆಲ್ಲ ಹೇಗೆ ಅಫೋರ್ಡ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಕೂಡ ನಾನು ಈಗ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಬಟ್ ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಡೆಡಿಕೇಟೆಡ್ ವಿಡಿಯೋ ಕೂಡ ಮಾಡ್ತೀನಿ ನಾನು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಮತ್ತೆ ಇನ್ಫಾರ್ಮೇಟಿವ್ ಅನ್ಸಿತ್ತು ಅಂತ ಹೇಳಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಅಂಡ್ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ದಿಸ್ ಇಸ್ ವೈಲ್ಡ್ ಲೈಫ್ ಕನ್ನಡಿಗ ರೋಹನ್ ಮುಥುರಾಜ್ ಸೈನಿಂಗ್ ಆಫ್ ಫ್ರಮ್ ದ ವಿಡಿಯೋ. ಬಾಯ್.